ಹಲೋ ಹಾಯ್ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಪುತ್ರ ವಿನೀಶ್ ಅವರ ಬಗ್ಗೆ ಒಂದಿಷ್ಟು ಅಪಪ್ರಚಾರಗಳು ನಡೀತಾ ಇದೆ, ಅಥವಾ ಸದ್ದಿಲ್ಲದೆ ಷಡ್ಯಂತ್ರ ನಡೀತಾ ಇದೆಯಾ ಅನ್ನುವ ಪ್ರಶ್ನಾರ್ಥಕವೊಂದು ಕಾಡ್ತಾ ಇದೆ. ಏನಪ್ಪ ಅಂತ ಹೇಳಿದ್ರೆ, ಇವತ್ತು ವಿನೀಶ್ ಅವರು ಹೋಗ್ತಾ ಇದ್ದಂಥ ಕಾರು ಅಪಘಾತಕ್ಕೀಡಾಗಿದೆ. ಒಂದಿಷ್ಟು ಮಾಧ್ಯಮಗಳು ಇದನ್ನು ವೈಭವೀಕರಣ ಮಾಡಿ ಇದನ್ನು ವಿನೀಶ್ ಅವರೇ ಮಾಡಿದ್ದು ಅಂತ ಹೇಳಿದ್ದಾರೆ. ಒಂದು ಮಾಧ್ಯಮವಂತೂ ಆರೋಪಿ ದರ್ಶನ್ ಪುತ್ರ ವಿನೀಶ್ ಆಕ್ಸಿಡೆಂಟ್, ವಿನೀಶ್ ಚಲಾಯಿಸ್ತಿದ್ದ ಕಾರು ಅಪಘಾತ, ಹಂಗೆ ಹಿಂಗೆ ಅಂತೇಳಿ ಬಾಯಿಗೆ ಬಂದಂತೆ ಮಾತಾಡಿದರು. ಅಲ್ಲ, ಈ ಒಂದು ಘಟನೆಗೂ ನಟ ಚಾಲೆಂಜ್ ಸ್ಟಾರ್ ದರ್ಶನ್ ಅವರಿಗೂ ಏನು ಸಂಬಂಧ, ಅಥವಾ ದರ್ಶನ್ ಅವರ ಆ ಒಂದು ಘಟನೆಗೂ ವಿನೀಶ್ ಅವರಿಗೂ ಏನು ಸಂಬಂಧ? ಆರೋಪಿ ದರ್ಶನ್ ಪುತ್ರ ವಿನೀಶ್ ಅಂತ ಹೇಳ್ತಾ ಇದ್ದಾರೆ. ಯಾವುದರ ಆರೋಪಿ? ಆ ಆರೋಪಕ್ಕೂ ಈ ಘಟನೆಗೂ ಏನಾದರೂ ಸಂಬಂಧ ಇದೆಯಾ? ಅಲ್ಲಿ ನಡೆದಂತಹ ದರ್ಶನ್ ಅವರ ಕೇಸ್ ಏನಿದೆ, ಇವರು ಆರೋಪಿ ಅಂತ ಹೇಳ್ತಾರಲ್ಲ, ದರ್ಶನ್ ಅವರ ಕೇಸ್ ಏನಿದೆ, ಆ ಕೇಸಿಗೂ ಈಗ ಈ ನಡೆದಂಥ ಒಂದು ಅಪಘಾತಕ್ಕೂ ಏನೋ ಸಂಬಂಧ ಇದೆಯಾ? ದರ್ಶನ್ ಅವರ ಪುತ್ರ ಅನ್ನೋದು ಓಕೆ ಸರಿ, ಆರೋಪಿ ದರ್ಶನ್ ಅವರ ಪುತ್ರ ಅಂತ ಹೇಳಿದರೆ ನಟ ದರ್ಶನ್ ಅವರ ಪುತ್ರ ತಾನೇ? ಸರಿ, ಓಕೆ. ಈ ಒಂದು ಆಕ್ಸಿಡೆಂಟ್ ಆಯ್ತಲ್ಲ, ಇದನ್ನೇನು ವಿನೀಶ್ ಅವರು ದರ್ಶನ್ ಅವರಿಗೆ ಫೋನ್ ಮಾಡಿ ಹೇಳಿ ಮಾಡಿದ್ದ? ಸುಖ ಸುಮ್ಮನೆ ಯಾವುದ್ಯಾವುದಕ್ಕೂ ಎಳೆದು ತರುವಂಥ ಅವಶ್ಯಕತೆ ಇಲ್ಲ. ಇದೊಂದು ಭಾಗ. ಮತ್ತೊಂದು ಭಾಗ, ನಿಜವಾಗ್ಲಲ್ಲಿ ನಡೆದಿದ್ದೇನು? ವಿನೀಶ್ ಅವರು ಕಾರು ಚಾಲನೆ ಮಾಡ್ತಾ ಇದ್ರ. ಒಂದಿಷ್ಟು ಮಾಧ್ಯಮಗಳಂತೂ ವಿನೀಶ್ ಅವರೇ ಕಾರನ್ನು ಚಲಾಯಿಸಿದ್ರು, ವಿನೀಶ್ ಅವ್ರಿಗೆ ಅಷ್ಟೊಂದು ವಯಸ್ಸಾಗಿದೆಯಾ, ಲೈಸೆನ್ಸ್ ಇದೆಯಾ, ಹಾಗೆ ಹೇಗೆಂದು ಪ್ರಶ್ನಾರ್ಥಕಗಳನ್ನು ಹಾಕಿಕೊಂಡು ಜಗ್ದಿದ್ರು. ನಿಜವಾಗ್ಲೂ ಅಲ್ಲಿ ವಿನೀಶ್ ಅವರೇನ ಕಾರ್ ಡ್ರೈವಿಂಗ್ ಮಾಡಿದ್ದು? ಅಲ್ಲ, ಡ್ರೈವಿಂಗ್ ಮಾಡಿದ್ದು ಬೇರೆಯವರು. ಅಲ್ಲಿ ಆಗಿದ್ದೇನಂತ ಕೇಳಿದ್ರೆ, ವಿನೀಶ್ ಅವರ ಕಾರು ಹೋಗ್ತಾ ಇತ್ತು, ತಿರುವಿನಲ್ಲಿ ಆ ಕಡೆಯಿಂದ ಒಂದು ಬೈಕ್ ಬಂತು, ಅದರಲ್ಲಿ ಇಬ್ಬರಿದ್ದರು, ವಿನೀಶ್ ಅವರ ಗಾಡಿಗೆ ಗುದ್ದಿದ್ರು. ತಕ್ಷಣ ಅವ್ರಿಗೆ ಏನಾಯಿತು ಅಂದರೆ ವಿನೀಶ್ ಅವರು ಗಾಡಿಯಿಂದ ಇಳಿದು ಹೋದರು. ಅಷ್ಟೊತ್ತಿಗಾಗಲೇ ಜನ ಸೇರಿಕೊಂಡ್ರು. ಆಗಿರೋದಿಷ್ಟೇ, ಬೇರೆ ಏನೂ ಆಗಿಲ್ಲ. ಈ ವಿಚಾರವನ್ನು ಒಂದಿಷ್ಟು ಮಾಧ್ಯಮಗಳು ಏನು ಹೇಳ್ತಿದೆ ಗೊತ್ತಾ? ವಿನೀಶ್ ಅವರಿಗೆ ಅಪಘಾತವಾಯಿತು, ಆಸ್ಪತ್ರೆಯಲ್ಲಿದ್ದಾರೆ ಅಂತ. ಅದು ಏನೂ ಆಗಿಲ್ಲ. ಅಷ್ಟಕ್ಕೂ ಇಲ್ಲಿ ನಡೆದ ಘಟನೆಯೇ ಬೇರೆ. ಇದನ್ನು ವಿಜಯಲಕ್ಷ್ಮಿ ಅವರು ವಿವರಿಸಿದ್ದಾರೆ. ಮಾಧ್ಯಮಗಳು ಹೇಳ್ತಾ ಇರೋದೆಲ್ಲ ಸುಳ್ಳು ಅನ್ನೋದನ್ನು ವಿಜಯಲಕ್ಷ್ಮಿ ಅವರು ಪತ್ರದ ಮುಖೇನ ಹೇಳಿದ್ದಾರೆ. ಅಂದರೆ ಸತ್ಯದ ದೂರವಾಗಿದೆ ಅಂತ. ಅಲ್ಲಿ ಆಗಿರೋದು ಇಷ್ಟು, ನಾನೀಗೇನು ಹೇಳಿದೆ ಇವಿಷ್ಟೇ ಆಗಿರೋದು. ಇವರ ಕಾರು ಹೋಗ್ತಾ ಇತ್ತು, ತಿರುವಿನಲ್ಲಿ ಆ ಕಡೆ ಟೂ ವೀಲರ್ ಬಂದು ಇವರಿಗೆ ಹೊಡೆದ್ರು. ಇವರೇ ನೋಡ್ದಿರೋದಲ್ಲ, ಅವರು ಬಂದು ಇವರ ಕಾರಿಗೆ ಡಿಕ್ಕಿ ಮಾಡಿರೋದು. ಅದಾದ ಬಳಿಕ ಅವರು ಕ್ಷಮೆ ಕೂಡ ಕೇಳಿದರು. ಅದೆಲ್ಲೂ ಹೇಳ್ತಾ ಇಲ್ಲ. ವಿನೀಶ್ ಅವರು ಒಂದನೇದಾಗಿ ಡ್ರೈವಿಂಗ್ ಮಾಡ್ತಾನೇ ಇಲ್ಲ, ಡ್ರೈವಿಂಗ್ ಮಾಡಿರಲಿಲ್ಲ. ವಿನೀಶ್ ಅವರು ಡ್ರೈವರ್ ಮಾಡಿರೋದು. ಅವ್ರಿಗೆ ಏನಾಯಿತು ಅಂತೇಳಿ ಗಾಡಿ ಹಿಡಿದು ವಿನೀಶ್ ಅವರು ಹೋಗಿರೋದು. ಆಗ ಅವರು ಇವರಿಗೆ ಕ್ಷಮೆ ಕೇಳಿರೋದು, ಇವರು ಅವರಿಗೆ ಅಲ್ಲ. ಇನ್ನು ವಿನೀಶ್ ಅವರು ಆಸ್ಪತ್ರೆಗೆ ದಾಖಲಾಗಿದೆ, ಅವೆಲ್ಲ ಸುಳ್ಳು. ಈಗಾಗಲೇ ದರ್ಶನ್ ಅವರ ಮೇಲೆ ಒಂದಿಷ್ಟು ಆರೋಪಗಳಿದ್ದಾವೆ. ಆರೋಪ ಅಷ್ಟೇ, ದರ್ಶನ್ ಅವರ ಅಪರಾಧಿ ಅಲ್ಲ. ಇದ್ಮೇಲೆ ಆಳಿಗೊಂದು ಕಲ್ಲು ಅನ್ನುವಂತೆ ಎಲ್ಲರೂ ದರ್ಶನ್ ಅವರ ಬಗ್ಗೆ ಹೇಳ್ತಾನೆ ಬರ್ತಾ ಇದ್ದಾರೆ, ಹಂಗೆ ಹಿಂಗೆ ಅಂತ. ಇವಾಗ ನೋಡಿದರೆ ದರ್ಶನ್ ಅವರ ಫ್ಯಾಮಿಲಿ ಮೇಲೆ ಕೂಡ ಈ ರೀತಿಯಾಗಿ ಮೊನ್ನೆ ಅವರು ವಿಜಯಲಕ್ಷ್ಮಿ ಅವರ ಮೇಲೆ ಕೆಟ್ಟದಾಗಿ ಒಂದಿಷ್ಟು ಮಂದಿ ಸಾಮಾಜಿಕ ಜಾಲತಾಣಗಳಲ್ಲಿ ಬರೆಯಿದ್ರು. ಆಮೇಲೆ ಏನಾಯಿತು ಗೊತ್ತೇ ಇದೆ. ಇದೀಗ ವಿನೀಶ್ ಅವರ ಮೇಲೆ. ಅಲ್ಲ ರೀ, ಸಣ್ಣ ಹುಡುಗ, ತಂದೆ ಈಗಾಗಲೇ ಜೈಲು ಪಾಲಾಗಿದ್ದಾರೆ ಕೊಲೆ ಆರೋಪದ ಮೇಲೆ. ಅಪರಾಧಿ ಅಲ್ಲ, ಆರೋಪ ಅಷ್ಟೇ. ಮತ್ತೊಂದು ಕಡೆ ತಾಯಿಯ ಮೇಲೆ ಕೆಟ್ಟದಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಬರಿತಾ ಇದ್ದಾರೆ. ಅದೊಂದು ಕಡೆ. ಇದೀಗ ವಿನೀಶ್ ಅವರ ಮೇಲೆ ಈ ರೀತಿಯಾಗಿ. ಅಲ್ಲ ಸ್ವಾಮಿ, ಒಬ್ಬರನ್ನ ಟೀಕೆ ಮಾಡಬೇಕು, ಆದರೆ ಈ ಮಟ್ಟಕ್ಕಲ್ಲ. ಒಬ್ಬರ ಬಗ್ಗೆ ಮಾತಾಡಬೇಕು, ಅದು ಗೌರವಿತವಾಗಿ, ಕೆಟ್ಟದಾಗಿ ಅಲ್ಲ. ಇಲ್ಲಿ ಏನೆಲ್ಲ ಮಾಡಬಾರ್ದು ಎಲ್ಲನೂ ಮಾಡಿದ್ದಾರೆ. ದರ್ಶನ್ ಅವರ ಮೇಲೆ, ಅವರ ಕುಟುಂಬದ ಮೇಲೆ, ಎಲ್ಲರ ಮೇಲೆ
ಆ ಹುಡುಗ ಇನ್ನೂ ಕೂಡ ಚಿಕ್ಕವ. ಅವನ ಮನಸ್ಸಿಗೆ ಯಾವ ರೀತಿ ಪರಿಣಾಮ ಬೀರಿರ್ಬೋದು ಅದು ಯಾರಿಗೂ ಬೇಕಾಗಿಲ್ಲ. ಇಲ್ಲಿ ಹಂಗಂತೆ ಹಿಂಗಂತೆ ಹೆಂಗೆಂಗೋ ಅಂತೆ. ಇದೀಗ ವಿನೀಶ್ ಅವರ ಕಾರು ಅಪಘಾತ ಆಗಿದೆ. ಇದರ ಬಗ್ಗೆ ಕೂಡ ಕೆಟ್ಟದಾಗಿ ಮಾತು. ಅದೇನೇನಾಗುತ್ತೋ ಗೊತ್ತಿಲ್ಲ. ಸತ್ಯ ಏನು ಅನ್ನೋದನ್ನು ವಿಜಯಲಕ್ಷ್ಮಿಯವರು ಹೇಳಿದ್ದಾರೆ. ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಅದನ್ನು ಬರ್ಕೊಂಡಿದ್ದಾರೆ.